ದ್ರೋಣ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗ್ತೈತೆ. ಪೂರ್ತಿ ಹೊಡೆದೋಗ್ಬಿಟ್ಟೈತೆ. ಅಯ್ಯಪ್ಪ ರೋಡ್ ನೋಡ್ರಿ ಬಾ ಗುರು, ಏನ್ ಸ್ಲೋಪ್ ಐತೆ ನೋಡಿ ಇಲ್ಲಿ ಬೆಟ್ಟ. ಏನ್ 10-20ರಲ್ಲಿ ನುಗ್ಗೋ ಅಮ್ಮಾಸೆ, ಎಲ್ಲೋಯ್ತ ನಿಮ್ ಪೌರುಷ, ನಿಂದ ಅಮ್ಮಯ್ಯ ನುಗ್ಗೋ ಬಾಯಿದಾರ ಅವನ. ಲಾರಿ ಜೊತೆಗೆ ನಂದು ಮುಕ್ಕುರಿತೈತೆ ಗುರು, ಸಿಕ್ಕಾಪಟ್ಟೆ ಹೈಟ್ ಆಗೋಯ್ತು. ಅಯ್ಯೋ ಅಪ್ಪ, ಇಲ್ಲಿ 2ನೇ ಗೇರಲ್ಲಿ ನಡೆಯಲ್ಲ. ಇಸ್ಲು ಕರ್ನಾಟಕದವ್ರು, ನಮ್ದು ಬೆಂಗಳೂರು ಹಾಸನ್ನು. ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್. ಯಮಹಾದ RX100 ಲೆಜೆಂಡರಿ ಬೈಕ್. ನೋ ABS, ನೋ ಎಲೆಕ್ಟ್ರಾನಿಕ್ಸ್, ಪ್ಯೂರ್ 2 ಸ್ಟ್ರೋಕ್ ಸಿಂಫನಿ. 20 ದಿನಗಳು, 6000 ಕಿಲೋಮೀಟರ್ಗಳು, 12 ರಾಜ್ಯಗಳು, ಲೆಕ್ಕವಿಲ್ಲದಷ್ಟು ಜನರು, ಕಲ್ಚರ್ಗಳು. ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರಬಲ್ ಪಾಸ್ ವರ್ಗು ನಮ್ಮ 2 ಸ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ. ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ. ಹೇ ಗೈಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಶ್ರೀನಗರದಲ್ಲಿದ್ದೀವಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಶ್ರೀನಗರದಲ್ಲಿದ್ದೀವಿ. ಇವತ್ತು ಬೆಳಗ್ಗೆನೇ ರೆಡಿಯಾಗಿ 6:30ಗೆ ರೆಡಿ ಆಗ್ಬಿಟ್ಟಿದ್ದೀವಿ ಗುರು, ಬೇಗ ಪಟ್ ಅಂತ ರೆಡಿ ಆಗ್ಬಿಟ್ಟಿದ್ದೀವಿ. ಸೊ ಆಚೆ ವಾತಾವರಣ ಈ ರೀತಿ ಇದೆ ನೋಡಿ. ವಾತಾವರಣ ಕ್ಲಿಯರ್ ಆಗಿದೆ, ನೋ ಮಳೆ ಸೈನ್ ಅಟ್ ಆಲ್. ಓಕೆ, ನಾವು ಮಾಡ್ಕೊಂಡಿದ್ದು ರೂಮ್ ಇಲ್ಲಿದೆ, ನಮ್ಮ ಬೈಕ್ಸ್ ಅಲ್ಲಿದೆ ನೋಡಿ ಗುರು, ಇಲ್ಲಿಂದನೇ ಕಾಣುತ್ತೆ ನಮಗೆ. ಇಲ್ಲಿಂದ ಹೊರಡೋ ಟೈಮ್ ಆಯಿತು. ಬನ್ನಿ, ಇವತ್ತು ನಮ್ಮ ಪಯಣ ಬಂದ್ಬಿಟ್ಟು ಶ್ರೀನಗರಿಂದ ಲೇ ಕಡೆಗೆ. ಲೆಟ್ಸ್ ಗೋ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದಾರೆ, ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗುರು. ಲಗೇಜ್ ಎಲ್ಲ ಪ್ಯಾಕಿಂಗ್ಸ್ ಆಗಿದೆ, ಆಚೆ ತಗೊಂಡೋಗಿ ಬೈಕಿಗೆ ಕಟ್ಕೊಂಡು ರೈಟ್ ಬನ್ನಿ. ಈ ಬಾಕ್ಸಲ್ಲಿ ದ್ರೋಣ್ ಇಟ್ಟಿದೆ ಗುರು. ನಾವೀಗ ಶ್ರೀನಗರದಿಂದ ಹೊರಟಿದ್ದೀವಿ ಲೇ ಕಡೆಗೆ. ಬಟ್ ಈ ಬಾಕ್ಸಲ್ಲಿ ದ್ರೋಣ್ ಇಟ್ಟಿದ್ದೆ, ನೋಡಿರಲಿಲ್ಲ. ನೆನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂತು. ಸೊ ಮಳೆ ಬಂತು, ಇದು ಇದರಲ್ಲಿ ಮಳೆ ಬಿದ್ದು ಇದ್ರಲ್ಲಿ ದ್ರೋಣ್ ಇಟ್ಟಿದ್ದೆ, ದ್ರೋಣ್ ಪೂರ್ತಿ ನೆಂದೋಯ್ತೆ. ದ್ರೋಣ್ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗ್ತೈತೆ. ಪೂರ್ತಿ ಹೊಡೆದೋಗ್ಬಿಟ್ಟೈತೆ. ಅದೆಲ್ಲಿ ಹೊಡೆದೈತೆ ಏನೋ ಅಂತ ಗೊತ್ತಿಲ್ಲ. ನಾವು ಹಿಂದ್ಗಡೆ ಬಾಕ್ಸಲ್ಲಿದ್ದರೆ ಸೇಫ್ಟಿಯಾಗಿರುತ್ತೆ ಅಂತ ಇಟ್ಟಿದ್ವಿ. ಎಲ್ಲ ಹಳೆ ದಿನಲ್ಲಿ ಆರಬೇಕಾದ್ರೆ ಇದ್ರದ್ದು ಕವರ್ ಬರುತ್ತೆ, ಕವರ್ ಬಂದು ಪೂರ್ತಿ ಹೊಡೆದೋಗಿದೆ. ರಿಪೇರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಫಸ್ಟು. ಬಟ್ ಅಲ್ಲೇ ತನಕ ಕ್ಲೀನಾಗಿ ಇಟ್ಕೊಂಡು ಹೋಗ್ಬೇಕಲ್ಲ, ಅದೇ ಇರೋದು. ಸೊ ಈಗ ಏನು ಮಾಡ್ತೀನಿ ಅಂದರೆ ಇದು ಕಿತ್ಬಿಟ್ಟು ಕ್ಲೀನಾಗಿ ಸೇಫ್ಟಿಯಾಗಿ ತಗೊಂಡೋಗ್ಬೇಕು. ಇದು ಹೆಚ್ಚು ಕಮ್ಮಿ ಗುಜರಿ ಲೆಕ್ಕನ ಗುರು ಹೋಯ್ತು. ಬನ್ನಿ ಈಗ ಇಲ್ಲಿಂದ ಶ್ರೀನಗರದಿಂದ ಹೊರಡೋಣ. ನೋಡಿ, ಟ್ರಿಪ್ಪಿಗೆ ಬಂದಿದ್ದು ಹೆಚ್ಚು ಕಮ್ಮಿ ತುಂಬ ಲಾಸ್ ಆಯ್ತು ನನಗೆ. ಏನು ರಿಪೇರಿ ಆಗಲ್ಲ. ಇದು ದ್ರೋಣ್ ಒಟ್ಟಿನಲ್ಲಿ ಒಗ್ಯಾಡ್ಸ್ಕತ್ತು. ರಿಪೇರಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದ್ಸತಿ ಬೆಂಗಳೂರಿಗಾರ ಸೇಫಾಗಿ ತಗೊಂಡೋಗ್ಬೇಕು. ಕ್ಯಾ ಚಲ ಗಯಾ ಅಮ್ಮೆ ವಿಡಿಯೋ ಕರ್ ರಹಾ ಹೂಂ ತೋಡೋದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಈಗ ಇದನ್ನು ಸೇಫ್ಟಿಯಾಗಿ ಇಟ್ಕೊಂಡು ಹೋಗೋದೇ ಬಾಕಿ ಇರೋದು. ಇದನ್ನು ಕ್ಲೀನಾಗಿ ಇಟ್ಕೊಂಡೋಗಿ ಬೆಂಗಳೂರಲ್ಲಿ ರಿಪೇರಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮರ್ತ್ಕೊಬಿಟ್ಟು ಅದಕ್ಕೆ ಮನುಷ್ಯನಿಗೆ ಸೋಂಬೇರಿತನ ಬರಬಾರ್ದು ಅನ್ನೋದು. ನೋಡಿ, ಇಲ್ಲಿ ಮರ್ತ್ಕೊಂಡು ಇಲ್ಲಿ ಇಟ್ಟಿದ್ದಕ್ಕೆ ಮಳೆ ನೀರೆಲ್ಲ ಹೋಗಿ ಫುಲ್ ಒದ್ದೆ ಆಗೈತೆ. ಇದು ಹೆಚ್ಚು ಕಮ್ಮಿ ಅರ್ಧ ಹೋದಂಗೆ. ಇದು ಏನು ಮಾಡೋದು, ಮಾತಾಡೋದು ಅಂತ ಗೊತ್ತಾಯ್ತಲ್ಲ ಗುರು. ಸೊ ನಮ್ಮದೇ ಬೇಜವಾಬ್ದಾರಿತನ, ಯಾರ್ದೂ ಅಲ್ಲ, ನಮ್ಮ ಬೇಜವಾಬ್ದಾರಿತನದಿಂದ ಇದೆಲ್ಲ ಆಗಿರೋದು. ಗಾಡಿಗಳು ಸೆಟ್ ಆಗಿದೆ ಗುರು. ದ್ರೋಣ್ನ ಮತ್ತೆ ಎಲ್ಲ ಇಟ್ಟಿದ್ದೀನಿ, ಅದೇನೇ ಓದ್ ಲೆಕ್ಕಾಚಾರದಲ್ಲಿ. ಬನ್ನಿ ಹೋಗೋಣ. ಏನೇ ಮಾಡಿದ್ರು ಈ ಟ್ರಿಪ್ ಕಂಪ್ಲೀಟ್ ಮಾಡಲೇಬೇಕು. ಬೇಜಾರು ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಸ್ವಲ್ಪ ಹೊತ್ತು ಮಾಡ್ಕೊಂಡು ಆಮೇಲೆ ಸರಿ ಹೋಗೋದು. सर ले जाने का रास्ता ये कल डल लेक से मैप नहीं दिखा रहा है उसके ऊपर. ऐसा नहीं है. ठीक. हम बेंगलुरु से आ रहा है. हम बेंगलुरु से आ रहा है. बेंगलुरु से डल लेक पता है. ನಾನೇನು ಹೇಳಿದೆ, ಅವರೇನು ಹೇಳಿದ್ರು, ಇರಲಿ ತೊಂದರೆ ಇಲ್ಲ ಗುರು. ಇವತ್ತೇನು ಅಂತ ಗೊತ್ತಿದ್ದಲ್ಲ, ಸ್ಪೆಷಲ್ ಸ್ಟ್ರಿಕ್ಟಾಗಿ. ಇವತ್ತೇನು ಶುಕ್ರವಾರನ ಅಲ್ಲ, ಥರ್ಸ್ಡೇ ಗುರು. ಶ್ರೀನಗರ ಬೆಳಗ್ಗೆನೆ ಒಂಥರ ಕೋಸಿ ಆಗಿದೆ. ಅಷ್ಟೇನು ಚಳಿ ಇಲ್ಲ, ಪಳಿ ಇಲ್ಲ, ಎಂಥದ್ದು ಇಲ್ಲ. ನಾವೀಗ ಇಲ್ಲಿಂದ ಹೊರಟಿದ್ದೀವಿ. ಕಾಶ್ಮೀರಲ್ಲೂ ರೋಡ್ ರೇಜ್ ಆಯ್ತಾ, ಇದರ ಹೋಗಿ ಬೇಲಿಗೆ ಸೇರ್ಕೊಬಿಡಿ ಮಕ್ಳು ಇಬ್ರು. ಎರಡಲ್ಲಿ ಇಬ್ಬರು ಒಬ್ರೆ ಜಗಳ ಆಡ್ದಾಕೋತಾರೆ. ಇಬ್ರು ರೆಡ್ ಕಲರ್ ಅವರು. ಗೂಳಿಗಳು ಅನ್ಕೊಬಿಟ್ಟಾರೆ ಇವ್ರವ್ರನ್ನ. ಈಗೇನು ಹೋಗ್ತಾ ಇದೀವಲ್ಲ ನಾವು, ಇದೆಲ್ಲ ದಾಲ್ ಲೇಕ್ ಏರಿಯಾನೇ ಗುರು. ಸೊ ಅಕ್ಕಪಕ್ಕನೇ ನದಿ ಬರುತ್ತೆ. ಮ್ಯಾಪಲ್ಲಿ ನೋಡಿ, ನಿಮ್ಗೆ ಬ್ರಿಡ್ಜ್ ಮೇಲೆ ಹತ್ತು ಮೇಲೆ ತೋರಿಸ್ತೀನಿ ದಾಲ್ ಲೇಕಿಗೆ ಏನಕ್ಕೆ ಹೋಗಲಿಲ್ಲ ಅಂದರೆ, ನಾವು ದಾಲ್ ಲೇಕಲ್ಲಿ ಸ್ಕ್ಯಾಮ್ಗಳು, ಸಿಕ್ಕಾಪಟ್ಟೆ ಸ್ಕ್ಯಾಮ್ ಆಗಿ ನಮ್ಮ ಲೈಫಲ್ಲಿ ಸಾಕಾಗೋಗಿದೆ.
ಸ್ಕ್ಯಾಮ್ ಆಗೋದು ಬೇಡ ಅಂತ ಹೋಗಲಿಲ್ಲ. ರಾತ್ರಿ ಬೇರೆ ಫುಲ್ಲು ಮಳೆ ಅನ್ಕೊಳ್ಳಿ. ನೋಡಿ ಇದೆಲ್ಲ ದಾಲ್ ಲೇಕೆ. ಈ ಕಡೆ ಸೈಡ್ ಬಂದರೆ ಫುಲ್ಲು ದಾಲ್ ಲೇಕು, ಆ ಲೇಕು ಈ ಲೇಕು ಅಂತ ನೋಡಿ ಇಲ್ಲೆಲ್ಲ ಕಾಟೇಜ್ ಎಲ್ಲ ಕಟ್ಕೊಂಡಿದ್ದಾರೆ. ಏನೇನೋ ಕಟ್ಕೊಂಡಿದ್ದಾರೆ ಗುರು. ಅಲ್ಲಿ ಆ ಸೈಡು ಹಂಗೆ ಹೋಗ್ಬೇಕಾಗತ್ತೆ. ನಾವು ಹಿಂಗೆ ಹೋಗ್ತೀವಿ. ಈ ಕಡೆ ಎಂಟ್ರಿ ಕೊಡ್ತಾ ಇಲ್ಲ, ಸಿಟಿ ಒಳಗೆ ಎಂಟ್ರಿ ಇಲ್ಲ ಗುರು. ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಾರೆ. ಮೋಸ್ಟ್ಲಿ ಅಮರ್ನಾಥ್ ಜಿದ್ದು ಏನೋ ಯಾತ್ರೆ ಇರ್ಬೋದು, ಇಲ್ಲಾಂದರೆ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಆನ್ ಮಿಲಿಟರಿ ಸೆಕ್ಯೂರಿಟಿ ಗುರು. ಫುಲ್ಲು ಗನ್ಗಳು ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರೆ. ಏನೇನೋ ಕತೆ ಏನೇನು ನಡೀತಾ ಇದೆಯೋ ಭೂಮಿ ಮೇಲೆ ನಮ್ಮ ಇಂಡಿಯಾದೊಳಗೆ. ರೋಡಲ್ಲಿ ಹೋಗ್ಬೇಕಾದ್ರೆ ಇದ್ಯಾವುದೋ ಲೋಕಲ್ ಶಾಪ್ ಸಿಕ್ತು ಗುರು. ಲೋಕಲ್ ಬ್ರೆಡ್ ಮಾಡ್ತವ್ರೆ. ಇದ್ಯಾವುದೋ ನಮ್ಮ ಸಾಲ್ಟ್ ಇರೋದು ಬಿಸ್ಕೆಟ್ಸ್ ಅಂತೆ ಇದು. ಅದು ಬಂದ್ಬಿಟ್ಟು ರೋಟಿ ಮಾಡ್ತಾ ಇದ್ದಾರೆ, ಲೋಕಲ್ ಕಾಶ್ಮೀರಿ ರೋಟಿ. ಸೊ ತಗೊಂಡು ಒಂದು ಟೇಸ್ಟ್ ನೋಡೋಣ ಅಂತ ನಿಲ್ಸಿದ್ದೀವಿ. ಬನ್ನಿ ಟೇಸ್ಟ್ ಮಾಡೋಣ. ಬ್ರೋ ಭಯ್ಯ ಏ ದೋ ಅವ ಏಕ್ ದೇ ದೋ ಅಭಿ ಟೇಸ್ಟ್ ಕರೆಂಗೆ. ಶ್ರೀನಗರ ಬಂದು ಲೋಕಲ್ ಇದೆಲ್ಲ ತಿಂದೆಲ್ಲ ಹೋದರೆ ಬೇಜಾರಾಗುತ್ತೆ ಗುರು. ಒಂದು ಟೇಸ್ಟ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು ಭಯ್ಯ. ತಗೊಂಡಿದ್ದೀನಿ. ಬನ್ನಿ ಇಲ್ಲೇ ಕೂತ್ಕೊಂಡು ನಿಂತ್ಕೊಂಡು ತಿನ್ಬಿಟ್ಟು ಹೋಗೋಣ. ಬನ್ನಿ ಬಾಬ್ರು ಇಲ್ಲ ತಿನ್ನೋ ಕೂಡ ಇಟ್ಕೊತೀನಿ ನಾನು. टेस्ट है मामूली रोटी यहाँ वो अलग है. नरम बहुत अच्छा ಚೆನ್ನಾಗಿ ಗುರು. ಇದ್ರ ಜೊತೆ ಏನಾದ್ರು ಇದ್ರು ಚೆನ್ನಾಗಿರೋದು. ನನ್ನ ಟ್ರೈನೆಲ್ಲ ಬರೀದನ್ನ ಟೇಸ್ಟ್ ಮಾಡ್ತಾ ಇದೀವಿ. हाँ बोल रहा हूँ कश्मीरी क्या कश्मीरी केता गिरता कश्मीरी केरता इसको क्या बोलते हैं भैया? ये छोटा वाला कुलचा ಇದು ಕುಲ್ಚಾ ಅಂತಾರೆ ಗುರು. ನಮ್ಗೆ ಏನಂತೆ ಇದ್ರ ಜೊತೆಗೆ ಏನೂ ಇರಲಿಲ್ಲ. ಭಯ್ಯನೇ ತೊಗೊಳ್ಳಿ ಅಂತ ಪೀನಟ್ ಬಟರ್ ಕೊಟ್ಟಿದ್ದಾರೆ. ಸೊ ಅದರಲ್ಲೇ ಒಂಚೂರು ನೆಂಚ್ಕೊಂಡು ತಿನ್ನೋಣ ಬನ್ನಿ. ಥ್ಯಾಂಕ್ ಯು ಭಯ್ಯ पीनट बटर के लिए. कितना है बोला भैया? हाँ रोटी ತಿಂದ್ವಿ, ಬೇಜಾನ್ ತಿಂದಿದ್ದೀವಿ. ಭಯ್ಯ ಪೈಸನೇ ಇಲ್ಲ ರೇ, ದುಡ್ಡು ಇಸ್ಕೊತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಭಯ್ಯ आप सभी का. ಭಯ್ಯ ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನೇನೋ ಅನ್ಕೊಂಬರ್ತೀವಿ ಗುರು. ಏನೇನೋ ಆಗುತ್ತೆ ಜೀವನ. ಹಂಗೆ ಏನೇ ಆಗಲಿ ಮುಂದೆ ಹೋಗ್ತಾ ಇರಬೇಕು. ನಾವು ಮುಂದೆ ಹೋಗ್ತಾ ಇದ್ದೀವಿ ಈಗ. ಆದರೂ ಎಷ್ಟೆಲ್ಲ ಮಾತಾಡ್ತಿದ್ರು ಸ್ವಲ್ಪ ಬೇಜಾರಾಗುತ್ತೆ ಖಂಡಿತವಾಗಿ ನನಗೆ. ಸ್ವಲ್ಪ ಹೊತ್ತು ಸರಿ ಹೋಗ್ತೀನಿ ಗುರು, ತೊಂದರೆ ಏನಿಲ್ಲ. ಇದೆಲ್ಲ ಅಭ್ಯಾಸ ಆಗ್ಬಿಡೈತೆ ಗುರು ನಮಗೆ ಜೀವನದಲ್ಲಿ. ಏನೇನೋ ಮಾಡಬೇಕು ಅನ್ಕೋತೀವಿ, ಏನೇನೋ ಆಗುತ್ತೆ. ನಾವೇ ಏನೋ ಪ್ಲ್ಯಾನ್ ಮಾಡ್ತೀವಿ, ದೇವರೇ ಏನೋ ಪ್ಲ್ಯಾನ್ ಮಾಡಿ ತಥಾಸ್ತು ಅಂದ್ಬಿಡ್ತಾನೆ. ಜೀವನ ಇಷ್ಟೇ. ಅಂದ್ಕೊಂಡಿದ್ದೆಲ್ಲ ಆಗಲ್ಲ, ಕೇಳಿದ್ದೆಲ್ಲ ಸಿಗಲ್ಲ, ಮಾಡಿದ್ದೆಲ್ಲ ಸಕ್ಸಸ್ ಆಗಲ್ಲ. ಆದರೂ ಮಾಡೋದು ಮಾತ್ರ ಬಿಡೋಲ್ಲ. ಸೊ ಏನೇ ಆದ್ರೂ ಅಷ್ಟೇ ಮುಂದೆ ಹೋಗ್ತಾ ಇರಬೇಕು. ಲೈಫ್ ಗೋಸ್ ಆನ್. ದ್ರೋಣ್ ಬಗ್ಗೆ ಏನು ಹೇಳಿ ಗುರು. ಶಿಟ್, ದ್ರೋಣ್ ಆರ್ಸೋಣ ಅಂತ ಎಷ್ಟು ಖುಷಿಯಿಂದ ಅಲ್ಲಿಂದ ಇಲ್ಲಿವರೆಗೂ ಸೇಫ್ಟಿ ಮಾಡ್ಕೊಂಡು ತಂದಿದ್ದೆ ಗುರು. ಅದೆಲ್ಲ ಹಂಗಾಯ್ತು ಏನು ಕತೆನೋ. ಸೇಫ್ಟಿ ಕೂಡ ಹಾಕಿದ್ದೆ ಕ್ಯಾಮ್ರಾಗೆ. ಅದು ಯಾವಾಗ ಮುರ್ಕೊತ್ತೋ ಏನು ಕತೆನೋ. ಮಳೇಲಿ ಬೇರೆ ನೆನೀತಾ ಇರಲಿಲ್ಲ. ಅದು ಯಾವಾಗ ನೆನೀತೋ. ಫಾಕ್ ಮ್ಯಾನ್, ಲೈಫ್ ಸಕ್ಸ್ ಆಗ್ತಾ. ಲೆಟ್ಸ್ ಮೂವ್ ಆನ್. ಬನ್ನಿ ಮುಂದೆ ಹೋಗೋಣ. ಈಗ ನಾವು ರೈಟ್ ಸೈಡ್ಗೆ ಹೋಗ್ಬೇಕು. ಸೋನಾಮಾರ್ಗ್ ಹಂಗೆ ಹೋಗ್ತೀವಿ ಗುರು. ಸೋನಾಮಾರ್ಗ್ ಬಂದ್ಬಿಟ್ಟು ಲವರ್ಸ್ ಹಾಗೆ ಕಪಲ್ಸ್ ಹೋಗೋವಂಥ ಜಾಗ. ಸೂಪರಾಗಿರುತ್ತೆ. ಬಟ್ ನಾವು ಕಪಲ್ಸ್ ಬಂದಿಲ್ಲ ಅಥವಾ ಲವರ್ಸ್ ಬಂದಿಲ್ಲ, ಫ್ಯಾಮಿಲಿ ಬಂದಿಲ್ಲ. ನಾವು ಹುಡುಗರು ಬಂದಿರೋದ್ರಿಂದ ನಮ್ಮದು ಮೇನ್ ಉದ್ದೇಶ ಬಂದ್ಬಿಟ್ಟು ಲೇ ಲಡಾಖ್ ಗುರು. ಸೊ ವಿ ಆರ್ ಹೆಡ್ಡಿಂಗ್ ಫಾರ್ವರ್ಡ್. ಸೋನಾಮಾರ್ಗ್ ಹೋಗ್ತಾ ಇಲ್ಲ, ಗುಲ್ಮರ್ಗೂ ಹೋಗ್ತಾ ಇಲ್ಲ. ಈ ಸೀನರಿ ನೋಡುಗಳು ಎಷ್ಟು ಸಕಾಲಾಗೈತೆ ಗುರು. 2 ಮನೆಗಳು 3-4 ಮನೆಗಳು ಸಕಾಲಾಗೈತೆ. ಹಿಂದ್ಗಡೆ ಬೆಟ್ಟ, ಮುಂದ್ಗಡೆ ಇದು ಗದ್ದೆ. ವಾವ್ ಎಲ್ಲ ಇದನ್ನು ಸೀನ್ ನಂಗೆ ಕಣ್ಣೋಗಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಗುರು. ನೆನೆಸ್ಕೊಂಡ್ರೆ ಮನೆಗೆ ಹೋಗಿ ಸುಖ ನಿದ್ರೆ ಬರಬೇಕು. ಅಂತೂ ಇಂತೂ ಮೇನ್ ಹೈವೇಗೆ ಬಂದಿ ಗುರು. ಹೈವೇ ಸಿಕ್ತು. ಇಷ್ಟೊತ್ತವರೆಗೂ ಸಣ್ಣ ರೋಡ್ ಆಗಿತ್ತು ಗುರು. ಓಹೋ, ನೀರು ಸಿಕ್ಕಾಪಟ್ಟೆ ಹರಿತೈತೆ ಮಾರಾಯ. ಎಷ್ಟರ ಮಟ್ಟಿಗೆ ಹರಿತೈತೆ ಅಂದ್ರೆ ಗುರು, ಸ್ವಲ್ಪ ಬಂದರೆ ಬ್ರಿಡ್ಜ್ ಮುಚ್ಚೋಗ್ಬಿಡುತ್ತೆ. ಅಂದರೆ ಸ್ವಲ್ಪ ಅಂದರೆ ಇನ್ನೊಂದು 20 ಅಡಿ ಬರಬೇಕು. ಆ್ಯಸ್ ಯೂಶುವಲ್ ಶ್ರೀನಗರ ಆದಮೇಲೆ ಯಾವುದಕ್ಕೂ ನಿಲ್ಲಿಸಿದ್ದಾರೆ ಸೆಕ್ಯೂರಿಟಿ ಪರ್ಪಸ್ಗೆ. ನಿಂತ್ಕೊಂಡೆ 1/4 ಗಂಟೆ ಆಯಿತು ಗುರು. ಇನ್ನೂ ಅಲ್ಲಿ ಟ್ರಾಫಿಕ್ ಬಿಟ್ಟಿಲ್ಲ. ಏನೋ CRPF ಕಾನ್ವಾಯ್ ತರ್ಬೋದು, ಅದಕ್ಕೋಸ್ಕರ ನಿಲ್ಲಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಗುರು. ಆಲ್ರೆಡಿ ಅಲ್ಲಿ ಹೆಲಿಕಾಪ್ಟರ್ ಹೋಗ್ತೈತೆ ನಮ್ಮ ನತ್ತಿ ಮೇಲೆ. ಟಾಟಾ ಬಾವ ICU ಗಸ್ತಾಗ್ತೈತೆ ಗುರು. ಹೆಲಿಕಾಪ್ಟ್ರಲ್ಲೂ ಬಿಡ್ತಾವಲ್ಲ ಮರೆಯ ಜನ.
ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೆ ದ್ರೋಣ್ದು ಹೊಡೆದೋಗಿರೋದು. ಸೊ ನಮ್ಮ ಒಬ್ಬರು ರೆಡಿ ಆಗುತ್ತೆ ಮಾಡ್ಕೊಡ್ತೀನಿ, ಸೇಫ್ಟಾಗಿ ಇಟ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ಇದು ಮೇಲ್ಗಡೆ ಕವರ್ ನೆಂದೋಗಿದೆ, ಎಲ್ಲ ಬಿಸಿಲಿಗೆ ಆರಲಿ ಅಂತ ಮುಂದೆ ತೆಗೆದು ಇಟ್ಕೊಂಡಿದ್ದೀನಿ ಗುರು. ಸೊ ಅಲ್ಲೆಲ್ಲರ ವಾಟರ್ ಕುಡಿಲಿಕ್ಕೆ ಅಂತ ನಿಲ್ಲಿಸಿದಾಗ ಒಂದು ಅರ್ಧ ಗಂಟೆ ಆಚೆ ತೆಗೆದು ಓಪನ್ ಮಾಡಿ ಇಡ್ತೀನಿ ಕ್ಲೀನಾಗಿ. ಒಳಗಡೆ ಏನು ಅಷ್ಟೇನು ನೆಂದಿಲ್ಲ, ಹೊರಗಡೆ ಮಾತ್ರ ನೆಂದಾಯ್ತು ಗುರು. ले लिया अभी इधर व्लॉग में आ रहा है, तो आ रहा है व्लॉग में आ रहा है, कैमरा में डाल दूंगा बाद में। आ गया हाँ भाई, हेलो बोल दो। थैंक यू भैया, थैंक यू हाँ ಥ್ಯಾಂಕ್ ಯು. ಯಾರು ಕೋಲ್ಕತ್ತಾದವ್ರಂತೆ, ಬೈಕ್ ಕಂಡು ಇಷ್ಟ ಆಗಿ ಬಂದು ಮಾತಾಡ್ಸಿದ್ರು. ಸೊ ಈ ಥರ ಸುಮಾರು ವ್ಯಕ್ತಿಗಳು ಬಂದು ಮಾತಾಡ್ಸಿದ್ದಾರೆ ಅವರು. ಕ್ಯಾಮ್ರಾದಲ್ಲಿ ಸ್ವಲ್ಪ ಜನ ಮಾತ್ರ ಬಂದಿದ್ದಾರೆ ಅಷ್ಟೇ. ಸೊ ಫೀಲಿಂಗ್ ಗುಡ್ ಗುರು. ಈಗ ಸ್ವಲ್ಪ ಪರವಾಗಿಲ್ಲ. ಬಿಡ್ತು ಬಿಡ್ತು ಗುರು. ಸಿಕ್ಕಾಪಟ್ಟೆ ಗಾಡಿಗಳಿದ್ದು, ಮುಂದೆ ಹೋದರೆ ಅಡ್ವಾಂಟೇಜು. ಅದಕ್ಕೆ ಸ್ವಲ್ಪ ರೇವ್ ಮಾಡ್ಕೊಂಡು ಬಂದೆ. ಈಗ ನಾರ್ಮಲಾಗಿ ಹೋಗೋಣ. ನಮ್ಮ ಬೈಕ್ಸು ಅಲ್ಲೇ ನಿಂತಿವೆ ನೋಡಿ. ಸೊ ಬ್ರೋ ಏನೋ ತಿಂತಾರೆ ಅಂತ ಅಂದರು, ಅದಕ್ಕೋಸ್ಕರ ನಿಲ್ಸಿದ್ದೀವಿ. ನೀರು ಕುಡಿಬೇಕಿತ್ತು, ನೀರು ಕುಡಿಯೋಕ್ಕೆ ಅಂತ ನಿಲ್ಸಿದ್ದೀವಿ. ಭಯ್ಯ ಪೀಚೆ ಸೆ ದೇಖ್ ರಹಾ ಹೈ. ಭಯ್ಯ ಹಾಯ್ ಬೋಲ್ ದೋ. ಸಬ್ ಲೋಗ್ ಠೀಕ್ ಹೇ. ಅಲ್ಲೂ ಸಖತ್ತಾಯ್ತು ಕಣೆ, ಸೂಪರ್. ನನ್ನ ಬೈಕ್ ಇಲ್ಲಿ ನಿಂತಿದೆ, RXZ ಅಲ್ಲಿ ನಿಂತಿದೆ. ದ್ರೋಣ್ ಕೆಳಗಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮಿಗೆ ವೀಡಿಯೋ ಶೂಟ್ ಮಾಡಿಕೊಂಡು ಬ್ರೋ ಬಂದ್ಬಿಟ್ಟು ಫ್ರೈಡ್ ರೈಸ್ ಏನೋ ತಿಂತಾ ಇದ್ದಾರೆ. ನದಿ ಹರಿತಾ ಇದೆ, ಹಿಂದ್ಗಡೆ ಬೆಟ್ಟ ಗುಟ್ಟ ಇದೆ. ನೋಡು ಗುರು, ಇಲ್ಲಿ ರೋಡು ಬಂಡೆ ಕೆಳಗೆ ಹೋಗ್ಬೇಕು. ಅಯ್ಯೋ ಟಿ ಬಂತು. ಬಂಡೆ ಕೆಳಗೆ ಹೋಗಬೇಕು. ಸಿಂಗಲ್ ರೋಡು. ಇಲ್ಲಿ ಹೆಂಗಿರುತ್ತೆ, ಸೂಪರ್ ಅಲ್ವಾ? ಕಸ್ಕಿಸ್ಕೊಬಿಟ್ರೆ ಏನೋ ಮಾರ ಆಗತ್ತೆ. ಹಂಗೆ ಕರೆದ್ಬಿಟ್ಟು ಒಳಗೆ ತಳ್ಬಿಟ್ಟಾರ ಬಂಡೆ. ಬೆಟ್ಟ, ಘಾಟ್ ಸೆಕ್ಷನ್ನು, ಬಸ್ಸು ಮುಕ್ಕುರಿತಾ ಇದೆ ಹೋಗ್ಲಿಕ್ಕೆ. ಎಂಪಿಂದ ಬಂದ್ಬಿಟ್ಟೈತೆ ಗುರು. ಮುಂದ್ಗಡೆ CRPF ವೆಹಿಕಲ್ ಹೋಗ್ತಾ ಇದೆ. ನನಗೊಂಥರ ಮೂವಿ ಫೀಲ್ ಆಗ್ತಾಯಿದೆ ಗುರು. ಇದೆಲ್ಲ ಮೂವಿಲಿ. ಜೈ ಹಿಂದ್. ಹೆಂಗೈತೆ CRPF? ಬಾಬಾ ಹಿಂದ್ಗಡೆ ಬೆಟ್ಟ, ಅದರಲ್ಲಿ ಬೇರೆ ಇದು ಹಿಮ ಬೇರೆ ಬೀಳ್ತಾ ಇದೆ, ಗ್ರೀನರಿ ಇದೆ, ನೀರು ಹರಿತಾ ಇದೆ, ಮಧ್ಯದಲ್ಲಿ ಮನೆಗಳಿದೆ. ಇನ್ನೇನು ಬೇಕು ಗುರು ಇವ್ರಿಗೆ? ಸ್ವರ್ಗ, ಜನ್ನತ್ ಅಂತಾರಲ್ಲ, ಜನ್ನತ್ತಲ್ಲಿ ಬದುಕ್ತಾ ಇರೋರು. ಇದು ಸೋನಾಮಾರ್ಗ್ ಹೋಗೋ ರೋಡು. ಸೂಪರ್ ಆಗಿದೆ ಗುರು. ಟನ್ನಲ್ ಬೇರೆ ಇದೆ ಅದ್ರ ಜೊತೆಗೆ. ಬೆಟ್ಟದೊಳಗಿಂದ ಟನ್ನಲ್ ಬಂದಿದೆ. ಏನೇನೆಲ್ಲ ಇಂಪ್ರೂವ್ಮೆಂಟ್ ಆಗೋಗಿದೆ ಗುರು. ಕಾಶ್ಮೀರ ಇದೇನು ನೋಡ್ತಾ ಇದಾರಲ್ಲ, ಇದು ನೋಡಿ ಬಂಡೆಗಳೆಲ್ಲ ಮೇಲೆ ಹಂಗಂಗೆ ಕೂತವೆ. ಯಾವಾಗ ಕಸ್ಕೊತದ ಗೊತ್ತಿಲ್ಲ. ಡೇಂಜರಸ್ ಏರಿಯಾ, ರಾಕ್ ಸ್ಲೈಡಿಂಗ್ ಏರಿಯಾ ಅಂತ ಹಾಕ್ಬಿಟ್ಟವ್ರೆ. ಇಲ್ಲಿ ಯಾರನ್ನೂ ನಿಲ್ಲಕ್ಕೆ ಬಿಡ್ತಾ ಇಲ್ಲ, ನಿಂತ್ಕೊಳ್ಳೋಕೆ ಹೋಗ್ಬಿಡ್ತಾ ಇಲ್ಲ, ಏನಕ್ಕೂ ಬಿಡ್ತಾ ಇಲ್ಲ. ಹೋಗ್ಬೇಕಂತ ಮುಂದೆ ಹೋಯ್ತಾ ಇದ್ದೀವಿ. ಮಳೆಗಾಲದಲ್ಲಿ ಬಂದರೆ ಫುಲ್ ಡೇಂಜರಸ್ ಅನ್ಕೊಬಿಡಿ. ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಝೆಡ್ ಬೇರೆ ಬಹಳ ಪ್ರಾಬ್ಲಮ್ ಕೊಡ್ತಾ ಇದೆ ಗುರು. ನುಗ್ತಾ ಇಲ್ಲ ಮುಂದಕ್ಕೆ. ಹುಡುಗರು ಎರಡನೇ ಗೇರ್ಗೆ ಹಾಕಿಸ್ಕೊಂಡು, ಎರಡನೇ ಗೇರಲ್ಲ ನುಗ್ತಾ ಇಲ್ಲ. ಯಾಕಂದ್ರೆ ಸ್ಲೀವ್ ಬರಲ್ವಾ, ಅದಕ್ಕೆ ಪ್ರಾಬ್ಲಮ್ ಕೊಡ್ತಾ ಇದೆ. ಏನಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲೆಲ್ಲೂ ಕಷ್ಟ ಆಗಲ್ಲ. ಲೇ ಬಿಟ್ಟು ಮುಂದಕ್ಕೆ ಹೋಗ್ತೀವಲ್ಲ ಕಾರ್ದಂಗ್ಲ, ಅಲ್ಲಿ ಸ್ವಲ್ಪ ನೋಡಬೇಕು. ಏನೋ ಒಟ್ಟಿನಲ್ಲಿ ಮಾಡ್ಕೊಂಡು ತಗೊಂಡು ಹೋಗ್ಬೇಕಷ್ಟೇ. ಸ್ಲೀವ್ ಓರ್ ಹಾಕ್ಸೋದ್ರಿಂದ ಪ್ರಾಬ್ಲಮ್ ಕೊಡ್ತಾ ಇದೆ ಅಷ್ಟೇ. ಇಲ್ಲ ಅಂದ್ರೆ ಅದು ಕ್ಲೀನಾಗಿ ಪರ್ಫಾರ್ಮೆನ್ಸ್ ಕೊಡೋದು ಗುರು. ಬನ್ನಿ ಬೇಗ ಲೇ ಹೋಗ್ಬಿಡೋಣ. ಕತ್ಲೆ ಕಷ್ಟ ಆಗುತ್ತೆ. ಇನ್ನು 340 ಕಿಲೋಮೀಟ್ರ್ ಇದೆ. ಬೇಗ ಹೋಗ್ಬಿಡೋಣ. ಟೈಮಿಂಗ್ಸ್ ಬಂದ್ಬಿಟ್ಟು 11 ಗಂಟೆ ಆಯಿತು. ನಮಸ್ಕಾರ ಸರ್. ಯಾರೋ ಸಾಹೇಬರು ಸಿಕ್ಕಿದ್ರು, ಅವ್ರ ಪರ್ಮಿಷನ್ ತಗೊಂಡು ಇಲ್ಲಿ ಬೈಕ್ ಜೊತೆಗೆ ನಿಂತಿದ್ದೀವಿ. ಒಳ್ಳೆ ಸೀನರಿ ಇದೆ ಗುರು ಹಿಂದ್ಗಡೆ.
RX ಬೈಕು, RX Z, ಜೊತೆಗೆ ಮಿಲ್ಟ್ರಿ ಅವರು, ಜೊತೆಗೆ ಕುದುರೆಗಳು ಎಲ್ಲಿ ತಗೋರು, ಎಲ್ಲ ಹೋಗ್ಬಿಟ್ಟು ಅಲ್ಲಿ ಹೋಗೋ ನೋಡಿ, ಅಲ್ಲಿ ಮೈತಾ ಏನು ಸಕ್ಕತ್ತಾಗ ಗುರು ಹಾರ್ಸ್. ಅಯ್ಯಯ್ಯಯ್ಯ ಫುಲ್ಲು ಗಂಜಾ ಪಾಟ್ಸ್ಗಳು ಸ್ಟಾರ್ಟ್ ಆಗಿದೆ, ಗ್ರೀನರಿ ಕಮ್ಮಿ ಆಗ್ತಾ ಇದೆ, ಗಾಡಿಗಳು ಮುಕ್ಕುರಿತಾ ಇದೆ, ಅಣ್ಣ ಆಯ್ತಲ್ಲ ನಮಗೇನೆ ಅಂತ. ಆದ್ರೆ ನಾವು 2ನೇ 3ನೇ ಗೇರಲ್ಲಿ ನುಗ್ಗಿಸ್ತಾ ಇದೀವಿ, ನುಗ್ಗು ಮಗನೇ ನುಗ್ಗು ನೀನು ಅಂತ. RX Z ನಾನು ಇಲ್ಲೇ ಮನೆ ಕತ್ತೀನಿ, ನಾನು ಬಿಟ್ಬಿಡೋಣ ಅಂತೈತೆ, ನನ್ನ ಮುಟ್ಬಿಡೋಣ ಇಲ್ಲೇ ಮನೆ ಕತ್ತೀನಿ ಕಾರಣ ಆಯ್ತಲ್ಲ ಕಣ್ಣಣ್ಣ ಅಂತೈತೆ RX Z. ಇದು ನಮ್ಮ ಅಮಾಸೆ ಅಣ್ಣ, ಇನ್ನೂ ಅಣ್ಣ ನೀನು ನುಲಿ ಅಣ್ಣ, ನೀನು ತಲೆ ಕೆಡಿಸ್ಕೊಬಿಡ, ನಾನು ಬತ್ತೀನಿ ನಡಿ ಅಣ್ಣ, ನನ್ನ ಜೊತೆಗಿರು ಸಾಕು ಅಂತೈತೆ RX 100. ಇದನ್ನೆಲ್ಲ ನಾವು ಯೂಟ್ಯೂಬಲ್ಲಿ ಇದ್ರಲ್ಲಿ ನೋಡ್ತಾ ಇದ್ದೆ ಗುರು, ರೈಡ್ ಮಾಡ್ದ. ಈಗ ನಾವೇ ರೈಡ್ ಮಾಡ್ತಿದ್ದೀವಿ, ಏನೋ ಒಂಥರ ಖುಷಿ ಆಗ್ತದೆ ಗುರು. ಒಳಗೆ ಒಳ್ಳೆ ಪುಳಗ ಹಂಗೆ ಡವ ಅಂದೈತೆ, ಲಗೇಜಿಗೆ ಜರ್ಕೊಂಡು ರೈಲ್ ಸೇರ್ಸೋಣ ಗುರು. ಅಯ್ಯೋ ಗಾಡಿಗಳು ಬೇರೆ ಉಸಿರಾಡೋಕೆ ತೊಂದರೆ ಆಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ, ಗಾಡಿಗಳಾಗಲ್ಲ ಅವರು. ಫುಲ್ಲು ರೋಡ್ ವರ್ಕ್ ನಡೀತಾ ಇದೆ ಇಲ್ಲಿ, JCB ಕುದಾಯಿ, JCB ಕೆಲಸ. ಬೈಲಾಗ್ ಧನ್ಯವಾದ. ಆಫ್ ರೋಡು ಸ್ಟಾರ್ಟ್. ಅಬ್ಬಾ ನಿಧಾನಕ್ಕೆ ಹೋಗ್ಬೇಕು, ಚೈನ್ ಕೇಸಿಗೆ ಏನಾದ್ರು ಹೊಡ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಆರಾಮ್ಸೆ ಜನ ಪಡೆಯಕ ಇದ್ದಾರೆ ಸೇ. ಎಲ್ರಿಗೂ ನಾವಂತ ಹೀರೋಗಳ ಥರ ಕಾಣ್ತಾ ಇದ್ದೀವಿ. ಈಗ ಫುಲ್ ಯುದ್ಧ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಗೆಲುವಿನ ಕಡೆಗೆ ಅಂತ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಸೊ ನಾನೇ ರಾಜ, ಇವನೇ ಮಂತ್ರಿ, ನಂದೇ ಸೈನ್ಯ, ಇದೇ ಸೈನ್ಯ ಎಲ್ಲ ಇದೆ ನಮ್ಮ RX. ನಾನು ರಾಜ ಕೂತ್ಕೊಂಡು ಓಡಿಸ್ತಾ ಇದ್ದೀನಿ ಗುರು, ಯುದ್ಧ ಮಾಡ್ತಾ ಇದ್ದೀನಿ. ಇಂಥ ರೋಡೆಲ್ಲ ಆಯ್ತಾ ಇಲ್ಲ, ಧೂಳು ಬಿಸಿಲು, ಆಫ್ ರೋಡು, ಬೆಟ್ಟ ಗುಡ್ಡ. ಅಯ್ಯೋ ಏನು ಹೇಳ್ತೀರಾ ನಮ್ಮ ಕಷ್ಟಕ್ಕೆ. 10-20 ನುಗ್ಗೋ ಅಮ್ಮಾಸೆ, ಎಲ್ಲೋಯ್ತ ನಿಮ್ಮ ಪೌರುಷ, ನಿಂದ ಅಮ್ಮಯ್ಯ ನುಗ್ಗೋ. ಅಯ್ಯೋ ಒಂದು ನೆಗೆರ್ಗೆ ಹಾಕ್ಸ್ಕೊಂಡಿದ್ಯಲ್ಲ ಬೇಕಪ್ಪ, ನುಗ್ಗೋ ಮನೆ ನುಗ್ಗೋ ಹೋಯ್ತೀಯ ಗೊತ್ತು, ನುಗ್ಗೋ ತಲೆ ಕೆಡಿಸ್ಕೊಬಿಡ, ನುಗ್ಗೋ ನಾನು ಇದೀನಿ, ಹೊಡಿಯ ಚಿಂದಿ ಮಾಡ. ಗಾಡಿ ಅಯ್ಯ ಅಂತೈತೆ, ಆದರೂ ಹೋಯ್ತೈತೆ ಗುರು, ಎಲ್ಲೂ ಇಳ್ತಾ ಇಲ್ಲ, ಎಲ್ಲೂ ನಮಗೆ ಪ್ರಾಬ್ಲಮ್ ಕೊಡ್ತಲ್ಲ, ತಳ್ಳೋಂಥ ಪರಿಸ್ಥಿತಿ ಇದುವರೆಗೂ ಬಂದಿಲ್ಲ. ಹೋಗ್ತಾ ಇದ್ದೀವಿ, ಸೂಪರಾಗಿ ಹೋಗ್ತಾ ಇದೆ. ಕಮಾನ್ ಮಗನೇ, ನಡಿಯೋ ನಿಂಗೆ ಒಳ್ಳೆ ಸರ್ವಿಸ್ ಮಾಡಿಸ್ತೀನಿ, ಒಳ್ಳೆ ಫುಡ್ ಕೊಡ್ತೀನಿ. ಫುಡ್ ಅಂದರೆ ಒಳ್ಳೆ ಆಯಿಲ್, ಹಂಗೆ ಸೀನಿಯರ್ ನೋಡ್ಕೊಬಿಡಿ ಗುರು, ಸೂಪರ್. ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ಬೇಕು. ನಡಿ ಕಮಾನ್. ಎನಿಥಿಂಗ್ ಇಸ್ ಪಾಸಿಬಲ್. ಮುನ್ನೋಗ್ತಾ ಹೋಯ್ತಾ ಇರಬೇಕು. ಇನ್ನು ಸ್ಟಾರ್ಟಿಂಗ್ ಲೆವೆಲ್ಲು 0.05% ಅಷ್ಟೇ ಆಗಿರೋದು, ಇನ್ನೂ 100% ಕಂಪ್ಲೀಟ್ ಆಗಬೇಕು. ಹಾರ್ಸ್ ಪವರ್ಸ್ ಎಲ್ಲ ಈಗ ಮಣ್ಣು ಆಗ್ತಾ ಇದೆ. ಗ್ರೀನರಿ ಒಂದು ಸೈಡ್ ಹೋಗ್ತಾ ಐತೆ, ನೋಡೋಣ ಮುಂದೆ ಲೇಬ್ ಸಿಗ್ತಾ ಯಾವ ರೀತಿ ಪ್ಲೇಸಸ್ ಸಿಗುತ್ತೆ ಏನು ಕತೆ ಅಂತ. ಟೈಲ್ಸ್ಗಳು ಹಾಕೋರು, ಸಿಮೆಂಟ್ ಟೈಲ್ಸ್ ಬರುತ್ತಲ್ಲ, ಪಾರ್ಕಿಂಗ್ ಟೈಲ್ಸ್, ಅದನ್ನು ಹಾಕ್ಬಿಟ್ಟವ್ರೆ. ಇಲ್ಲೆಲ್ಲ ರೋಡ್ ನಿಲ್ಲಲ್ಲ, ಅದಕ್ಕೋಸ್ಕರ ಲೆಟ್ಸ್ ಗೋ. ಅಡ್ವೆಂಚರ್ ಇಸ್ ಆನ್, ಅಫಿಷಿಯಲಿ ಅಡ್ವೆಂಚರ್ ಇಸ್ ಆನ್ ಬೇಬಿ. ಓಂ ನಮಃ ಶಿವಾಯ. ಅಡ್ವೆಂಚರ್ ಆನ್ ಆಗಿದೆ ಅಮಾಸೆ. ಯು ಆ್ಯಂಡ್ ಮೀ, ಜಸ್ಟ್ ಯು ಆ್ಯಂಡ್ ಮೀ ಗುರು. ಪ್ಯೂರ್ ಕನೆಕ್ಷನ್ ಬೇಕೀಗ ನನಗೆ, ಸುಮ್ಮನೆ ಹೋಯ್ತಾ ಇರಬೇಕು, ಜಾಸ್ತಿ ಹಿಂಸೆ ಕೊಡ್ಬೇಡ ನನಗೆ. ಈಗಲೇ ಹೇಳಿದ್ದೀನಿ, ಮೈಂಡ್ ಕನೆಕ್ಷನ್ ಕೊಟ್ಟಿದ್ದೀನಿ ನಿನಗೆ, ಪಾಸಿಟಿವಿಟಿ ಕೊಟ್ಟಿದ್ದೀನಿ. ನಡೀತಾ ಇರೋ ಮಗನೇ, ನಡೀತಾ ಇರೋ. ಎಲ್ಲ ಹಿಮಾಲಯನ್ಗಳು ತುಳಿದ್ಬಿಟ್ಟು ಹೋಯ್ತಾ ಕೂತಾರೆ ಕೆಳಗಿಳಿದು. ಫಾರಿನರ್ಸ್, ವಿಲೇಜ್ ಇರುವೆಗಳು. ನೋಡ್ರಪ್ಪ ಹಿಂದ್ಗಡೆ ದೈತ್ಯ ಬೆಟ್ಟ. ಅಲ್ಲಲ್ಲ ಏನು ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ ನನಗಿದೆ. ವಾಟ್ ಆನ್ ಎಕ್ಸ್ಪೀರಿಯನ್ಸ್. ಜೀವನ ಸಾರ್ಥಕ ಆಯ್ತು. ಲಾರಿ ಜೊತೆಗೆ ನಂದು ಮುಕ್ಕುರಿತಾ ಇದೆ ಗುರು, ಸಿಕ್ಕಾಪಟ್ಟೆ ಹೈಟ್ ಆಗೋಯ್ತು. ಅಯ್ಯೋ ಅಪ್ಪ, ಇಲ್ಲಿ 2ನೇ ಗೇರಲ್ಲಿ ನಡೆಯಲ್ಲ. ಅಯ್ಯೋ ಲಕ್ಷ್ಮೀದೇವಿ ಕಾಪಾಡವ್ವ ನನ್ನ RX-ನು. ಕಮಾನ್ ಅವನೇ, ವಿ ಕ್ಯಾನ್ ಡೂ ಇಟ್. ಎದ್ರಕೋಬೇಡ ನಾನಿದ್ದೀನಿ. ಇವೆಲ್ಲ ಯಾವ ಲೆಕ್ಕ ಗುರು, ನಡಿ ಗುರು. 2ನೇ ಗೇರ್ ಹಾಕೊಳಂಗೆ ಇಲ್ಲ. ಅಯ್ಯಪ್ಪ, ರೋಡ್ ನೋಡ್ರಿ ಗುರು, ಏನು ಸ್ಲೋಪ್ ಐತೆ ನೋಡಿ ಇಲ್ಲಿ ಬೆಟ್ಟ. ಸರೌಂಡೆಡ್ ಬೈ ಕ್ಲೌಡ್ಸ್ ಅಂತೀನಿ, ಸರೌಂಡೆಡ್ ಬೈ ಮೌಂಟೈನ್ಸ್. ಈಗ ಮೌಂಟೈನ್ ಹಾರ್ಸ್ ಆಗಿದ್ದಾನೆ ನಮ್ಮ ಅಮಾವಾಸ್ಯೆ. ಅಂದರೆ ಬೆಟ್ಟದ ಕುದುರೆ, ಜಾಕಿ ಆಗ್ಬಿಟ್ಟವನೆ. ಹೈ ಆಲ್ಟಿಟ್ಯೂಡ್ ಅಲ್ವಾ, ಆಕ್ಸಿಜನ್ ಸರಿಯಾಗಿ ಸಿಗ್ತಾ ಇಲ್ಲ ಅಮಾವಾಸ್ಯೆಗೆ. ನನಗೂ ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ. ನಂದು ಮ್ಯಾನೇಜ್ ಆಗ್ತಾಯಿದೆ, ಇವಂದು ಮ್ಯಾನೇಜ್ ಆಗ್ತಾಯಿದೆ. ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಏ ವಾಟರ್ ಕ್ರಾಸಿಂಗು ಹಿಮ ಅನುಗ್ತೈತೆ ನೋಡಿ, ಹಿಮ ಅನುಗ್ತೈತೆ. ಥ್ಯಾಂಕ್ ಯು. ಹಾಂ, ಹಿಮ ಕರಗಿ ನೀರು ಹರಿತಾಯ್ತು ಗುರು. ನಮ್ಮ ಹುಡುಗಂಗೋಸ್ಕರ ನಿಲ್ಲಿಸ್ಬಿಡ್ತೀನಿ ಇಲ್ಲ, ಅಲ್ಲಿ ಕ್ರಾಸ್ ಮಾಡ್ಕೊಂಬತ್ತಾವನೆ. ಬಾ ಗುರು ಬೇಗ. हम कर्नाटका से. इससे आ रहे हो? हाँ. अब तक कितना तेल लेगी होगी? ले तेल 20,000 का. एक फोटो खड़ा सेल्फी ठीक है कर लो. ले। 100 RXZ है. वो तो जेड ही 100 है। हाँ. मेरे तो ले लेता ना। जल्दी। ಅಯ್ಯೋ ಏನು ಮಾಡ್ತಾರೆ ಕೈ 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 ಅಂತ. ಮೇರಾ ಭೈ किस लो ಬಾ ಇದಾರ ಅವನ. ये लो। ठीक है, आ गया? ಥ್ಯಾಂಕ್ ಯು. ಭಯಂಕರ ಸೀನರಿ ಇದು, ಎದುರುಗಡೆ ಕಾಣ್ತಿರೋದು. ಅಪ್ಪ ಏನು ಹಾರ್ಟ್ ಕಂಡಂಗೆ ಕಾಣ್ತೈತೆ ಗುರು ಬೆಟ್ಟ. ಆ ಬಂಡೆಗಳು ನೋಡಿ ಸ್ಟ್ರೈಟಿಗೆ ಹೆಂಗೆ ಬಂದೈತೆ, ಸ್ಲೋಪ್ ಬಂದಂಗೆ. ನಮ್ಮ ಕಡೆ ಯಾಣ ಕೇವ್ಸ್ ಇಲ್ವ ಹಂಗೈತೆ ಗುರು ಇದು. ಮೈ ಗಾಡ್, ಇಲ್ಲಿ ನೋಡಿ ಗುರು ಸಾಕಾಗೈತಲ್ವಾ. ಅದ್ಭುತವಾಗಿದೆ, ಅದ್ಭುತ 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 ಒಳಗೆ ಅದ್ಭುತ ಈ ರೋಡ್ ಇದು. ಅದ್ಭುತ ಅದ್ಭುತ ಅದ್ಭುತ. ಜೋಜಿಲಾ ಪಾಸಿಗೆ ಬಂದಿದ್ದೀವಿ. ಸೊ ಫೋಟೋ ತೆಗಿತಾ ಇದ್ದೀವಿ ಗುರು, ಫೋಟೋ ತೆಗೆಸ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಭಯ್ಯ. ಹಾಂ ಕಿಚ್ಲೋ ಆರಾಮ್ಸೆ. ಹಾಂ, ಕರ್ನಾಟಕದವರು. ನಮ್ಮದು ಬೆಂಗಳೂರು ಹಾಸನ್ನು.